ಇವತ್ತಿನಿಂದ ಒಂದು ತಿಂಗಳ ಕಾಲ ತಿರುಪತಿ ರಹಸ್ಯ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ. ಪ್ರತಿದಿನ ತಿರುಪತಿ ತಿಮ್ಮಪ್ಪ ಇತ್ತೀಚೆಗೆ ಸಖತ್ತು ಸದ್ದು ಮಾಡ್ತಾ ಇದ್ದಾನೆ. ಅಸಲಿಗೆ ಆ ವೆಂಕಟೇಶ್ವರ ಯಾರು? ಆತ ಭೂಮಿಗೆ ಬಂದಿದ್ಯಾಕೆ? ಸನಾತನ ಧರ್ಮದಲ್ಲಿ ಯಾವ ನಂಬಿಕೆ ಇದೆ? ವಿಷ್ಣು ವೆಂಕಟೇಶ್ವರನಾಗಿ ತಿರುಪತಿಯಲ್ಲಿ ನೆಲೆಸಲು ಕಾರಣವೇನು? ಬನ್ನಿ, ವಿಷ್ಣು ವೆಂಕಟೇಶ್ವರನಾದ ಕಥೆಯನ್ನು ಇವತ್ತಿನಿಂದ ಶುರು ಮಾಡಿದ್ದೀವಿ ತಿರುಪತಿ ರಹಸ್ಯದಲ್ಲಿ. ನೋಡಿ. ವಿಷ್ಣು ವೆಂಕಟೇಶ್ವರನಾದ ಕಥೆ ಇದು. ಲಕ್ಷ್ಮೀ ದೇವಿ ಹುಡುಕುತ್ತಾ ಬಂದ ತಿರುಪತಿ. ವೆಂಕಟೇಶ್ವರ ಅಂದ್ರೆ ಆ ವೆಂಕಟಗಿರಿಯ ಅಧಿಪತಿ. ತಿರುಪತಿ ತಿಮ್ಮಪ್ಪ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಭಕ್ತರಿಗೆ ಅದೇ ಭಕ್ತಿ. ಅದಕ್ಕೆ ಜನರು ಸಂಕಟ ಬಂದಾಗಲೆಲ್ಲ ವೆಂಕಟರಮಣ ಅನ್ನದೇ ಇರೋಲ್ಲ. ಇಂಥ ವೆಂಕಟೇಶ್ವರ ಆ ತಿರುಮಲದ ತಿಮ್ಮಪ್ಪ ಆಗಿದ್ದೇ ವಿಶೇಷ. ಅಸಲಿಗೆ ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿ ಇರುವ ಒಂದು ಸಾಂಪ್ರದಾಯಿಕ ಬೆಟ್ಟ. ಇನ್ನು ಈಶ್ವರ ಅಂದ್ರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ಆ ವೆಂಕಟೇಶ್ವರ. ಧ್ರುವ, ಕೌತುಕ, ಸ್ವಪ್ನ, ಉತ್ಸವ ಮತ್ತು ಬಲಿಬೆರಂ ಎನ್ನುವ 5 ದೇವತೆಗಳನ್ನ ವೆಂಕಟೇಶ್ವರ ಪ್ರತಿನಿಧಿಸ್ತಾನೆ. ವೆಂಕಟೇಶ್ವರನನ್ನ ಕಲಿಯುಗ ದೈವ ಎಂದು ಕರೆಯಲಾಗುತ್ತೆ. ಅದೇ ಕಾರಣಕ್ಕೆ ಆತ ನೆಲೆಸಿರುವ ಬೆಟ್ಟವನ್ನ ಕಲಿಯುಗದ ವೈಕುಂಠ ಎನ್ನಲಾಗುತ್ತೆ. ಆಂಧ್ರದ ತಿರುಮಲದಲ್ಲಿ ವೆಂಕಟೇಶ್ವರ ನೆಲೆಸಿದ್ದಾನೆ. ಪುರಾಣಗಳಲ್ಲಿ ವೆಂಕಟೇಶ್ವರ ಅವತಾರ. ವೆಂಕಟೇಶ್ವರ ಮತ್ತು ತಿರುಮಲವನ್ನ ಪದ್ಮ ಪುರಾಣ, ವರಹ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ, ವಾಮ ಪುರಾಣ, ಬ್ರಹ್ಮ ಪುರಾಣ, ಆದಿತ್ಯ ಪುರಾಣ, ಸ್ಕಂದ ಪುರಾಣ ಉಲ್ಲೇಖಿಸಿವೆ. ಭಗವಾನ್ ವಿಷ್ಣುವೇ ವೆಂಕಟೇಶ್ವರ ಅವತಾರ ಎನ್ನಲಾಗುತ್ತೆ. ಒಮ್ಮೆ ಗಂಗಾ ತೀರದಲ್ಲಿ ಒಂದು ಯಾಗ ಮಾಡಬೇಕಿತ್ತು. ಆದ್ರೆ ಯಾವ ದೇವರಿಗೆ ಆಚರಣೆ ಮಾಡಬೇಕು ಅನ್ನೋದು ಋಷಿಮುನಿಗಳಿಗೆ ತಿಳಿದಿರಲಿಲ್ಲ. ನಾರದರನ್ನು ಭೇಟಿಯಾದ ಋಷಿಮುನಿಗಳು ಸಂದಿಗ್ಧ ಪರಿಸ್ಥಿತಿಯನ್ನ ವಿವರಿಸಿದ್ರು. ನಾರದರ ಬಳಿಯೂ ಉತ್ತರ ಸಿಗಲಿಲ್ಲ. ಋಷಿ ಭೃಗು ಮೊದಲು ದೇವತೆಗಳ ಅಧಿಪತಿ ಇಂದ್ರನ ಬಳಿಗೆ ಹೋದ್ರು. ಆದ್ರೆ ಬರಿಗೈಯಲ್ಲಿ ಹಿಂದಿರುಗಿದ್ರು. ಬ್ರಹ್ಮ ಶಿವನ ಬಳಿಗೆ ಹೋದ್ರು. ಆದ್ರೆ ಅವರ ಮಾತುಗಳಿಂದ ತೃಪ್ತನಾಗಲಿಲ್ಲ. ಬೇರೆ ಆಯ್ಕೆಗಳಿಲ್ಲದೆ ವಿಷ್ಣುವಿನ ಬಳಿ ಹೋದ್ರು. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆ ಮೇಲೆ ಮಲಗಿದ್ದ. ವಿಷ್ಣುವಿನ ಪಾದಗಳನ್ನ ನೋಡಿದ ಮಹರ್ಷಿಗಳು ನನಗೆ ಗೌರವ ಕೊಡಲಿಲ್ಲ ಎಂದು ಕೋಪಗೊಂಡ್ರು. ಲಕ್ಷ್ಮೀ ದೇವಿಯೇ ವಾಸಿಸುತ್ತಿದ್ದ ವಿಷ್ಣುವಿನ ಎದೆಗೆ ಒದ್ರು. ಆದ್ರೆ ವಿಷ್ಣು ಋಷಿಗಳ ಬಳಿಯೇ ಕ್ಷಮೆಯಾಚಿಸಿದ್ರು. ವಿಷ್ಣುವಿಗೆ ಒದ್ದಿದ್ದರಿಂದ ಲಕ್ಷ್ಮೀದೇವಿ ಅವಮಾನಕ್ಕೆ ಒಳಗಾದ್ಲು. ವಿಷ್ಣುವಿನ ನಡೆಯಿಂದ ಕೋಪಗೊಂಡು ವೈಕುಂಠ ತೊರೆದು ಭೂಮಿ ಮೇಲೆ ವಾಸಿಸಲು ಬಂದ್ಲು. ಆಗ ವಿಷ್ಣು ಶ್ರೀನಿವಾಸನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಬಂದ. ಶೇಷಾಚಲಂ ಬೆಟ್ಟಗಳಲ್ಲಿ ನೆಲೆಸಿದ. ಲಕ್ಷ್ಮೀದೇವಿಗೆ ಈ ಸುದ್ದಿ ತಿಳಿದು ಶಿವ ಮತ್ತು ಬ್ರಹ್ಮನನ್ನ ಪ್ರಾರ್ಥಿಸಿದ್ಲು. ವಿಷ್ಣು ತನ್ನ ಹೆಂಡತಿಗೆ ಸಹಾಯ ಮಾಡಲು ಮುಂದಾದ. ಶಿವ ಮತ್ತು ಬ್ರಹ್ಮ ಚೋಳ ಸಾಮ್ರಾಜ್ಯದಲ್ಲಿ ಹಸು ಮತ್ತು ಕರುವಾಗಿ ಅವತರಿಸಿದ್ರು. ಆ ಹಸು ಕರು ಪ್ರತಿದಿನ ವಿಷ್ಣುವಿನ ಬಾಯಾರಿಕೆ ಕಡಿಮೆ ಮಾಡಲು ತಮ್ಮ ಹಾಲು ನೀಡುತ್ತಿದ್ವು. ಒಂದು ದಿನ ಚೋಳರಾಜರು ವಿಸ್ಮಯಕಾರಿ ಘಟನೆ ಕಂಡ. ತನ್ನ ಹಸು ತಡೆಯಲು ಪ್ರಯತ್ನಿಸಿದ. ಕೆರಳಿದ ವೆಂಕಟೇಶ್ವರನು ಚೋಳರಾಜ ರಾಕ್ಷಸನಾಗಲಿ ಎಂದು ಇವತ್ತಿನಿಂದ ಒಂದು ತಿಂಗಳ ಕಾಲ ತಿರುಪತಿ ರಹಸ್ಯ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ. ಪ್ರತಿದಿನ
ತಿರುಪತಿ ತಿಮ್ಮಪ್ಪ ಇತ್ತೀಚೆಗೆ ಸಖತ್ತು ಸದ್ದು ಮಾಡ್ತಾ ಇದ್ದಾನೆ. ಅಸಲಿಗೆ ಆ ವೆಂಕಟೇಶ್ವರ ಯಾರು? ಆತ ಭೂಮಿಗೆ ಬಂದಿದ್ಯಾಕೆ? ಸನಾತನ ಧರ್ಮದಲ್ಲಿ ಯಾವ ನಂಬಿಕೆ ಇದೆ? ವಿಷ್ಣು ವೆಂಕಟೇಶ್ವರನಾಗಿ ತಿರುಪತಿಯಲ್ಲಿ ನೆಲೆಸಲು ಕಾರಣವೇನು? ಬನ್ನಿ, ವಿಷ್ಣು ವೆಂಕಟೇಶ್ವರನಾದ ಕಥೆಯನ್ನು ಇವತ್ತಿನಿಂದ ಶುರು ಮಾಡಿದ್ದೀವಿ ತಿರುಪತಿ ರಹಸ್ಯದಲ್ಲಿ. ನೋಡಿ. ವಿಷ್ಣು ವೆಂಕಟೇಶ್ವರನಾದ ಕಥೆ ಇದು. ಲಕ್ಷ್ಮೀ ದೇವಿ ಹುಡುಕುತ್ತಾ ಬಂದ ತಿರುಪತಿ. ವೆಂಕಟೇಶ್ವರ ಅಂದ್ರೆ ಆ ವೆಂಕಟಗಿರಿಯ ಅಧಿಪತಿ. ತಿರುಪತಿ ತಿಮ್ಮಪ್ಪ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಭಕ್ತರಿಗೆ ಅದೇ ಭಕ್ತಿ. ಅದಕ್ಕೆ ಜನರು ಸಂಕಟ ಬಂದಾಗಲೆಲ್ಲ ವೆಂಕಟರಮಣ ಅನ್ನದೇ ಇರೋಲ್ಲ. ಇಂಥ ವೆಂಕಟೇಶ್ವರ ಆ ತಿರುಮಲದ ತಿಮ್ಮಪ್ಪ ಆಗಿದ್ದೇ ವಿಶೇಷ. ಅಸಲಿಗೆ ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿ ಇರುವ ಒಂದು ಸಾಂಪ್ರದಾಯಿಕ ಬೆಟ್ಟ. ಇನ್ನು ಈಶ್ವರ ಅಂದ್ರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ಆ ವೆಂಕಟೇಶ್ವರ. ಧ್ರುವ, ಕೌತುಕ, ಸ್ವಪ್ನ, ಉತ್ಸವ ಮತ್ತು ಬಲಿಬೆರಂ ಎನ್ನುವ 5 ದೇವತೆಗಳನ್ನ ವೆಂಕಟೇಶ್ವರ ಪ್ರತಿನಿಧಿಸ್ತಾನೆ. ವೆಂಕಟೇಶ್ವರನನ್ನ ಕಲಿಯುಗ ದೈವ ಎಂದು ಕರೆಯಲಾಗುತ್ತೆ. ಅದೇ ಕಾರಣಕ್ಕೆ ಆತ ನೆಲೆಸಿರುವ ಬೆಟ್ಟವನ್ನ ಕಲಿಯುಗದ ವೈಕುಂಠ ಎನ್ನಲಾಗುತ್ತೆ. ಆಂಧ್ರದ ತಿರುಮಲದಲ್ಲಿ ವೆಂಕಟೇಶ್ವರ ನೆಲೆಸಿದ್ದಾನೆ. ಪುರಾಣಗಳಲ್ಲಿ ವೆಂಕಟೇಶ್ವರ ಅವತಾರ. ವೆಂಕಟೇಶ್ವರ ಮತ್ತು ತಿರುಮಲವನ್ನ ಪದ್ಮ ಪುರಾಣ, ವರಹ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ, ವಾಮ ಪುರಾಣ, ಬ್ರಹ್ಮ ಪುರಾಣ, ಆದಿತ್ಯ ಪುರಾಣ, ಸ್ಕಂದ ಪುರಾಣ ಉಲ್ಲೇಖಿಸಿವೆ. ಭಗವಾನ್ ವಿಷ್ಣುವೇ ವೆಂಕಟೇಶ್ವರ ಅವತಾರ ಎನ್ನಲಾಗುತ್ತೆ. ಒಮ್ಮೆ ಗಂಗಾ ತೀರದಲ್ಲಿ ಒಂದು ಯಾಗ ಮಾಡಬೇಕಿತ್ತು. ಆದ್ರೆ ಯಾವ ದೇವರಿಗೆ ಆಚರಣೆ ಮಾಡಬೇಕು ಅನ್ನೋದು ಋಷಿಮುನಿಗಳಿಗೆ ತಿಳಿದಿರಲಿಲ್ಲ. ನಾರದರನ್ನು ಭೇಟಿಯಾದ ಋಷಿಮುನಿಗಳು ಸಂದಿಗ್ಧ ಪರಿಸ್ಥಿತಿಯನ್ನ ವಿವರಿಸಿದ್ರು. ನಾರದರ ಬಳಿಯೂ ಉತ್ತರ ಸಿಗಲಿಲ್ಲ. ಋಷಿ ಭೃಗು ಮೊದಲು ದೇವತೆಗಳ ಅಧಿಪತಿ ಇಂದ್ರನ ಬಳಿಗೆ ಹೋದ್ರು. ಆದ್ರೆ ಬರಿಗೈಯಲ್ಲಿ ಹಿಂದಿರುಗಿದ್ರು. ಬ್ರಹ್ಮ ಶಿವನ ಬಳಿಗೆ ಹೋದ್ರು. ಆದ್ರೆ ಅವರ ಮಾತುಗಳಿಂದ ತೃಪ್ತನಾಗಲಿಲ್ಲ. ಬೇರೆ ಆಯ್ಕೆಗಳಿಲ್ಲದೆ ವಿಷ್ಣುವಿನ ಬಳಿ ಹೋದ್ರು. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆ ಮೇಲೆ ಮಲಗಿದ್ದ. ವಿಷ್ಣುವಿನ ಪಾದಗಳನ್ನ ನೋಡಿದ ಮಹರ್ಷಿಗಳು ನನಗೆ ಗೌರವ ಕೊಡಲಿಲ್ಲ ಎಂದು ಕೋಪಗೊಂಡ್ರು. ಲಕ್ಷ್ಮೀ ದೇವಿಯೇ ವಾಸಿಸುತ್ತಿದ್ದ ವಿಷ್ಣುವಿನ ಎದೆಗೆ ಒದ್ರು. ಆದ್ರೆ ವಿಷ್ಣು ಋಷಿಗಳ ಬಳಿಯೇ ಕ್ಷಮೆಯಾಚಿಸಿದ್ರು. ವಿಷ್ಣುವಿಗೆ ಒದ್ದಿದ್ದರಿಂದ ಲಕ್ಷ್ಮೀದೇವಿ ಅವಮಾನಕ್ಕೆ ಒಳಗಾದ್ಲು. ವಿಷ್ಣುವಿನ ನಡೆಯಿಂದ ಕೋಪಗೊಂಡು ವೈಕುಂಠ ತೊರೆದು ಭೂಮಿ ಮೇಲೆ ವಾಸಿಸಲು ಬಂದ್ಲು. ಆಗ ವಿಷ್ಣು ಶ್ರೀನಿವಾಸನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಬಂದ. ಶೇಷಾಚಲಂ ಬೆಟ್ಟಗಳಲ್ಲಿ ನೆಲೆಸಿದ. ಲಕ್ಷ್ಮೀದೇವಿಗೆ ಈ ಸುದ್ದಿ ತಿಳಿದು ಶಿವ ಮತ್ತು ಬ್ರಹ್ಮನನ್ನ ಪ್ರಾರ್ಥಿಸಿದ್ಲು. ವಿಷ್ಣು ತನ್ನ ಹೆಂಡತಿಗೆ ಸಹಾಯ ಮಾಡಲು ಮುಂದಾದ. ಶಿವ ಮತ್ತು ಬ್ರಹ್ಮ ಚೋಳ ಸಾಮ್ರಾಜ್ಯದಲ್ಲಿ ಹಸು ಮತ್ತು ಕರುವಾಗಿ ಅವತರಿಸಿದ್ರು. ಆ ಹಸು ಕರು ಪ್ರತಿದಿನ ವಿಷ್ಣುವಿನ ಬಾಯಾರಿಕೆ ಕಡಿಮೆ ಮಾಡಲು ತಮ್ಮ ಹಾಲು ನೀಡುತ್ತಿದ್ವು. ಒಂದು ದಿನ ಚೋಳರಾಜರು ವಿಸ್ಮಯಕಾರಿ ಘಟನೆ ಕಂಡ. ತನ್ನ ಹಸು ತಡೆಯಲು ಪ್ರಯತ್ನಿಸಿದ. ಕೆರಳಿದ ವೆಂಕಟೇಶ್ವರನು ಚೋಳರಾಜ ರಾಕ್ಷಸನಾಗಲಿ ಎಂದು